ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನೀವು ನೋಡುತ್ತಿದ್ದೀರಾ ಈ ವಿಡಿಯೋ ಮುಖಾಂತರ ಶ್ರೀ ಶನೇಶ್ವರ ಸ್ವಾಮಿಯ ರಥೋತ್ಸವದ ವಿಡಿಯೋವನ್ನು ಈ ವಿಡಿಯೋ ಮುಖಾಂತರ ನೀವು ಕಂಡುಕೊಳ್ಳಬಹುದಾಗಿದೆ. ಮೊದಲನೇದಾಗಿ ಶ್ರೀ ಬಜರಂಗದಳ ಯುವಕರ ಸಂಘದಿಂದ ಮಾಲಾರ್ಪಣೆಯನ್ನು ಶ್ರೀ ಶನೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಅದ್ದೂರಿಯಿಂದ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ಈ ಮಾಲಾರ್ಪಣೆ ಮಾಡುವವರು ಶ್ರೀ ಬಜರಂಗದಳ ಯುವಕ ಸಂಘದ ವತಿಯಿಂದ. ಇದು ನೋಡಬಹುದು ತಿಪ್ಪೇಸ್ವಾಮಿ, ರಾಮಕೃಷ್ಣಪ್ಪನ ಮಗ ಮತ್ತು ರಂಜಿತ್ ಗೌಡರು, ಜಯಸಿದ್ಧ ಭುವನರು. ಇದಾದ ನಂತರ ನೀವು ನೋಡಬಹುದಾಗಿದೆ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ವತಿಯಿಂದ ಸ್ವಾಮಿಯ ರಥೋತ್ಸವಕ್ಕೆ ಮಾಲಾರ್ಪಣೆಯನ್ನು ಮಾಡುವ ವಿಷಯವನ್ನು ಈ ಮುಖಾಂತರ ನೀವು ನೋಡಬಹುದಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವತಿಯಿಂದ, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನಮ್ಮ ಕಣ್ಣನಹಳ್ಳಿ ಏಕಿ ಕಾಲೋನಿಯ ಪರವಾಗಿ ಹೂವಿನ ಹಾರವನ್ನು ಶ್ರೀ ಸ್ವಾಮಿಯ ಸನ್ನಿಧಾನಕ್ಕೆ ವಿಜೃಂಭಣೆಯ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರ ಕಣ್ಣನಹಳ್ಳಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ. ನೋಡಿ ತುಂಬ ದೊಡ್ಡದಾದ ಬೃಹದಾಕಾರದ ಗುಲಾಬಿ ಹೂವಿನ ಹಾರ ಸಂಘದ ವತಿಯಿಂದ ದೊಡ್ಡದಾದ ಬೃಹದಾಕಾರದ ಗುಲಾಬಿಯಿಂದ ಮಾಡಿದಂತಹ ಹೂವಿನ ಹಾರ ಇದರಲ್ಲಿ ನೀವು ನೋಡಬಹುದಾಗಿದೆ. ಈ ವಿಡಿಯೋ ಮೂಲಕ ಶ್ರೀ ಶನೇಶ್ವರ ಸ್ವಾಮಿಯ ಅದ್ದೂರಿ ರಥೋತ್ಸವವನ್ನು ನೀವು ವೀಕ್ಷಿಸಬಹುದಾಗಿದೆ. ಈ ಸ್ವಾಮಿಯ ರಥೋತ್ಸವಕ್ಕೆ ಅರ್ಪಣೆ ಮಾಡಲಾಗುತ್ತದೆ. ಇದರಲ್ಲಿ ನೀವು ನೋಡಬಹುದು ಮಾಜಿ ಚೇರ್ಮನ್ ಆದಂಥ ತಿಮ್ಮರಾಜು, ವಿಜಯ್ ಕುಮಾರ್, ಶಿವಮೂರ್ತಿ. ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ. ಹೊಸದಾಗಿ ಮದುವೆಯಾದಂಥ ಹನುಮಂತ ತುಂಬ ಜೋರಾಗಿ ಕಪ್ಪಡೆಯನ್ನು ಬಡಿತಾ ಇದ್ದಾನೆ. ಖುಷಿಯಿಂದ ಕಪ್ಪಡೆಯನ್ನು ಹನುಮಂತ ಹೊಸ ಮಕ್ಕಳಿಗೆ ಬಡಿತಾ ಇದ್ದಾನೆ, ನೋಡಬಹುದಾಗಿದೆ. ಈ ವಿಡಿಯೋದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಹೂವಿನ ಹಾರವನ್ನು ಸ್ವಾಮಿಯ ರಥೋತ್ಸವಕ್ಕೆ ಮಾಲಾರ್ಪಣೆ ಮಾಡಲಾಗುವ ವಿಡಿಯೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಸ್ವಾಮಿಯ ಅದ್ದೂರಿ ರಥೋತ್ಸವವನ್ನು ನೀವು ಈ ವಿಡಿಯೋ ಮುಖಾಂತರ ಸ್ವಾಮಿಯ ರಥೋತ್ಸವವನ್ನು ಅಲಂಕಾರಗೊಳ್ಳುತ್ತಿದೆ. ನೋಡಿ, ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ವತಿಯಿಂದ ಅದ್ದೂರಿ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಲಾರ್ಪಣೆ ಮಾಡಲಾಗುತ್ತದೆ. ಮಾಲಾರ್ಪಣೆಯ ನಂತರ ಶ್ರೀ ಸ್ವಾಮಿಯ ರಥೋತ್ಸವವು ಕಣ್ಣನಹಳ್ಳಿಯ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗುವುದನ್ನು ನೀವು ಈ ವಿಡಿಯೋ ಮುಖಾಂತರ ಕಂಡುಕೊಳ್ಳಬಹುದಾಗಿದೆ. ಈ ಜಾತ್ರೆಗೆ ಆಗಮಿಸದೇ ಇರುವಂತಹ ತುಂಬ ಭಕ್ತಾದಿಗಳು ಇರುತ್ತಾರೆ. ಆಗಮಿಸಿದಂತಹ ಭಕ್ತಾದಿಗಳು ಈ ವಿಡಿಯೋ ಮುಖಾಂತರ ಶ್ರೀ ಸ್ವಾಮಿಯ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವವನ್ನು ಎಳೆಯಲಾಗುತ್ತದೆ. ಈಗ ಶ್ರೀ ಶನೇಶ್ವರ ಸ್ವಾಮಿಯ ಮೂರ್ತಿಯನ್ನು ಕಣ್ಣನಹಳ್ಳಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ಕಾಂತರಾಜು ಅವರಿಂದ ಶ್ರೀ ಸ್ವಾಮಿಯ ಮೂರ್ತಿಯು ಈಗ ರಥೋತ್ಸವದಲ್ಲಿ ಪೀಠಾರ್ಪಣೆ ಆಗುತ್ತಿದೆ. ಈ ಸುಸಂದರ್ಭವನ್ನು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಈ ವಿಡಿಯೋ ಮುಖಾಂತರ ಸ್ವಾಮಿಗೆ ಪಾತ್ರರಾಗಬಹುದು. ನೋಡಿ ಗೆಳೆಯರೆ, ಶ್ರೀ ಶನೇಶ್ವರ ಸ್ವಾಮಿಯ ಮೂರ್ತಿಯು ರಥೋತ್ಸವದ ಒಳಗೆ ಪೀಠಾರ್ಪಣೆ ಆಗುವಂತಹ ಸುಸಂದರ್ಭ ವಿಡಿಯೋವನ್ನು ಈ ವಿಡಿಯೋ ಮುಖಾಂತರ ನೀವು ನೋಡಬಹುದಾಗಿದೆ. ಕೆಲವು ಕಾರಣಗಳಿಂದ ಜಾತ್ರೆಗೆ ಆಗಮಿಸಿದಂತಹ ತುಂಬ ಜನ ಭಕ್ತಾದಿಗಳಿರುತ್ತಾರೆ. ಅವರು ಸಹ ಸ್ವಾಮಿಯ
ಪೀಠಾರ್ಪಣೆ ನೋಡಬಹುದಾಗಿದೆ. ಏನು ಪೀಠಾರ್ಪಣೆ ಆದ ನಂತರ ಗಂಡನಹಳ್ಳಿಯ ರಾಜಬೀದಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ರಥೋತ್ಸವವನ್ನು ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹೀಗೆ ಮಾಡುವುದರಿಂದ ನನಗೆ ಮುಂದೆ ವಿಡಿಯೋ ಮಾಡುವುದಕ್ಕೆ ಸ್ಫೂರ್ತಿಯಾಗುತ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಯ ಅದ್ದೂರಿ ರಥೋತ್ಸವವನ್ನು ನೋಡಬಹುದಾಗಿದೆ. ಸ್ವಾಮಿಯು ಪೀಠಾರ್ಪಣೆ ಆದ ನಂತರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಬೃಹದಾಕಾರದ ಒಂದು ಕುಂಬಳಕಾಯಿಯನ್ನು ಹೊಡೆದು ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕುಂಬಳಕಾಯಿಯನ್ನು ಹೊಡೆಯುವ ಮುಖಾಂತರ ಈ ರಥೋತ್ಸವವನ್ನು ಚಾಲನೆ ಮಾಡಲಾಗುತ್ತದೆ. ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರ, ಗಂಡೇನಹಳ್ಳಿ, ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ತುಂಬ ಚೆನ್ನಾಗಿ ಅಲಂಕಾರ ಆಗಿರುವಂತಹ ತೇರು. ಕುಂಬಳಕಾಯಿಯನ್ನು ಹೊಡೆಯಲಾಯಿತು. ಈಗ ತೇರನ್ನು ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಭಕ್ತಾದಿಗಳೆಲ್ಲರೂ ಸಾವಧಾನ ರೀತಿಯಿಂದ ತುಂಬ ಗಟ್ಟಿಯಾದಂತಹ ಕಬ್ಬಿಣದ ಚೈನಿನಿಂದ ಈ ರಥೋತ್ಸವವನ್ನು ಎಳೆಯುತ್ತಾರೆ. ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ ಕಬ್ಬಿಣದ ಚೈನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವವನ್ನು ರಾಜಬೀದಿಯಲ್ಲಿ, ಗಂಡೇನಹಳ್ಳಿಯ ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಏನಾಗುತ್ತದೆ. ಈ ಬಾರಿ ಎಲೆಕ್ಷನ್ ಇರುವುದರಿಂದ, ನೀತಿ ಸಂಹಿತೆ ಜಾರಿ ಇರುವುದರಿಂದ ಶನೇಶ್ವರ ಸ್ವಾಮಿಯ ಜಾತ್ರೆಯ ಪ್ರಯುಕ್ತ ಯಾವುದೇ ನಾಟಕಗಳಾಗಲಿ ಆರ್ಕೆಸ್ಟ್ರಾಗಳಾಗಲಿ ಇರುವುದಿಲ್ಲ. ಭಕ್ತಾದಿಗಳು ಈ ಮುಖಾಂತರ ಸ್ವಾಮಿಯ ದರ್ಶನವನ್ನು ಪಡೆಯಬಹುದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಆಗುತ್ತಿದೆ ಶ್ರೀ ಶನೇಶ್ವರ ಸ್ವಾಮಿಯ ತೇರು ಬ್ರಹ್ಮ ರಥೋತ್ಸವವನ್ನು ಭಕ್ತಾದಿಗಳು ವೀಕ್ಷಿಸಬಹುದಾಗಿದೆ. ನೋಡಿ ಶನೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ವಿಡಿಯೋ ಮುಖಾಂತರ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ. ತುಂಬ ಜನ ಭಕ್ತಾದಿಗಳು ಸೇರಿರುವುದರಿಂದ ನೋಡಿ, ತುಂಬ ಜನ ಭಕ್ತಾದಿಗಳು ರಾಜಬೀದಿಯಲ್ಲಿ ಈಗ ಮೆರವಣಿಗೆ ಮುಖಾಂತರ ಶ್ರೀ ಶನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಈ ವಿಡಿಯೋ ಮುಖಾಂತರ ನೀವು ವೀಕ್ಷಿಸಬಹುದಾಗಿದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಈ ಶನೇಶ್ವರ ಸ್ವಾಮಿಯ ರಥೋತ್ಸವವನ್ನು ವೀಕ್ಷಿಸಬಹುದಾಗಿದೆ. ಭಕ್ತಾದಿಗಳು ಈ ವಿಡಿಯೋ ಮುಖಾಂತರ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬರದೇ ಇರುವಂಥವರು ವಿಡಿಯೋ ಮೂಲಕ ಸ್ವಾಮಿಯ ರಥೋತ್ಸವವನ್ನು ನೋಡಬಹುದಾಗಿದೆ. ಭಕ್ತಾದಿಗಳು ಹಿಂತಿರುಗಿ ನಿಂತಿದ್ದಾರೆ, ಹಿಂತಿರುಗಿ ನೋಡುತ್ತಿದ್ದಾರೆ. ಇದು ಗಂಡನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ. ತುಂಬ ಜನರ ಸಹಕಾರದೊಂದಿಗೆ ರಥೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದೆ. ಗಂಡನಹಳ್ಳಿ ಮತ್ತು ಗಡ್ಡನಹಳ್ಳಿ ಪಾಳ್ಯ
BKT, ಹೊಸಕೆರೆ ಪಾಳ್ಯ, ಮದ್ದಿಹಳ್ಳಿ, ಅಲ್ಲದ್ದಿ, ಈ ನಮ್ಮ ಊರಿನ ಸುತ್ತಮುತ್ತ ಊರಿನಿಂದ ಸಹ ಜನರು ತುಂಬ ಬಂದಿರುತ್ತಾರೆ ಸ್ವಾಮಿಯ ರಥೋತ್ಸವವನ್ನು ನೋಡಲು, ತುಂಬಿಕೊಳ್ಳಲು. ತುಂಬ ಜನ ಸಿಕ್ಕಿದಂತಹ ಜನದಲ್ಲಿ ಏನು ಜನರಿಗಿರೋದು ರಾಜಬೀದಿಯಲ್ಲಿ, ಅಲ್ಲೇನಹಳ್ಳಿಯ ರಾಜಬೀದಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯು ರಥವನ್ನು ಎಳೆಯುತ್ತಿದ್ದಾರೆ. ವಿಜೃಂಭಣೆಯಿಂದ ಭಕ್ತಾದಿಗಳ ಸಮೂಹದಲ್ಲಿ ಸಂತೋಷ ಹೇಗಿದೆ ಅನ್ನೋದನ್ನು ನೀವು ಈ ವಿಡಿಯೋ ಮುಖಾಂತರ ನೋಡಬಹುದಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಸಂಘದವರು ವಿಜೃಂಭಣೆಯಿಂದ ನೃತ್ಯ ಮಾಡುತ್ತಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಊರುಗಳಾದ ಕಡನಹಳ್ಳಿ ಪಾಳ್ಯ, BKT, ಹೊಸಕೆರೆ ಪಾಳ್ಯ, ಅಲ್ಲದ್ದಿ, ಮದ್ದಿಹಳ್ಳಿ, ಈ ನಮ್ಮ ಸುತ್ತಮುತ್ತಲಿಂದ ಜನರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿಯ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಡುತ್ತಿದ್ದಾರೆ. ಹಾಗೂ ಶ್ರೀ ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಈ ಸಮಯದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಕಮಿಟಿಯವರು ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಡುತ್ತಿದ್ದಾರೆ. ಅವರಿಗೂ ಈ ವಿಡಿಯೋ ಮುಖಾಂತರ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿ ನೋಡಿ, ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿದ್ದಾರೆ ಯುವಕರು. ಇಲ್ಲೂ ಸಹ ಯುವಕರು ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಸ್ವಾಮಿಯ ರಥೋತ್ಸವ ಕಡನಹಳ್ಳಿ ರಾಜಬೀದಿಯಲ್ಲಿ ನೆರವೇರುತ್ತಾ ಇದೆ. ಈ ರಥವನ್ನು ಎಳೆಯುವವರು ಎಳೆಯುತ್ತಾರೆ, ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಶನೇಶ್ವರ ಸ್ವಾಮಿಯ ತೇರು ವಿಜೃಂಭಣೆಯಿಂದ ಕಾಣಿಸುತ್ತದೆ. ಹಾಗೂ ಎಲ್ಲ ಭಕ್ತಾದಿಗಳು ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಶನೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರಾದಂಥ ಶ್ರೀ ಕಾಂತರಾಜ್ ಸರ್ ಅವರು ಈ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಹಾಗೂ ಸ್ವಾಮಿಯ ರಥವನ್ನು ಅಲಂಕಾರಗೊಳಿಸಿದ ಮತ್ತು ಹೂವಿನ ಸಮರ್ಪಣೆ ಮಾಡಿದಂಥ ಎಲ್ಲ ಭಕ್ತಾದಿಗಳು ಮುಖಾಂತರ ವಂದನೆಗಳನ್ನು ಅರ್ಪಿಸುತ್ತೇನೆ. ಸ್ವಾಮಿಯ ರಥವನ್ನು ಅಂದವಾಗಿ ಅಲಂಕರಿಸಿದ ಗ್ರಾಮದ ಯುವಕರು ಮತ್ತು ಎಲ್ಲ ನಮ್ಮ ಹಿರಿಯರಿಗೂ ಈ ವಿಡಿಯೋ ಮುಖಾಂತರ ವಂದನೆಗಳನ್ನು ಅರ್ಪಿಸುತ್ತೇನೆ. ಜಾತ್ರೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೂ ಈ ವಿಡಿಯೋ ಮುಖಾಂತರ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಶನೇಶ್ವರ ಸ್ವಾಮಿಯ ಜಾತ್ರೆಯು ಪ್ರತಿ ವರ್ಷ ಯುಗಾದಿ ಆದ ನಂತರ ಸುಮಾರು 11 ದಿನಗಳ ಆದ ನಂತರ ಸ್ವಾಮಿಯ ರಥವು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಯಾವುದೇ ವರ್ಷ ಸ್ವಾಮಿಯ ರಥ ಅದ್ದೂರಿಯಾಗಿ ಆಚರಣೆಗೊಂಡಿರುತ್ತದೆ. ಯಾವುದೇ ವರ್ಷ ನಿಲ್ಲಿಸಲಾಗಿಲ್ಲ. ಕರೋನಾ ಬಂದಂಥ ಸಮಯದಲ್ಲೂ ಸಹ, ಎಲೆಕ್ಷನ್ನಿನ ಸಮಯದಲ್ಲೂ ಸಹ ರಥವನ್ನು ನಿಲ್ಲಿಸಿಲ್ಲ. ಪ್ರತಿ ವರ್ಷ ಶನೇಶ್ವರ ಸ್ವಾಮಿಯ ಜಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಿಕೊಡಲಾಗುತ್ತದೆ. ಕಡನಹಳ್ಳಿಯ ಗ್ರಾಮಸ್ಥರು, ಕಡನಹಳ್ಳಿಯ ಎಲ್ಲ ಗ್ರಾಮಸ್ಥರು
ಒಗ್ಗೂಡಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಶನೇಶ್ವರ ಸ್ವಾಮಿಯ ಅದ್ದೂರಿ ರಥೋತ್ಸವವನ್ನು ನೆರವೇರಿಸಿಕೊಡುತ್ತಾರೆ. ಎಲ್ಲ ಭಕ್ತಾದಿಗಳು ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಎಲ್ಲ ಭಕ್ತಾದಿಗಳಿಗೂ ಶನೇಶ್ವರ ಸ್ವಾಮಿಯು ಒಳ್ಳೆಯದನ್ನು ಮಾಡಲಿ ಎಂದು ಕೋರುತ್ತಾ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಸಂಘದವರು ಅಂಬೇಡ್ಕರ್ ಚಿಹ್ನೆಯಾದಂಥ ಅಶೋಕ ಚಕ್ರದ ಬಾವುಟವನ್ನು ಹಿಡಿದು ಕುಣಿದು ಕಳಿಸುತ್ತಿದ್ದಾರೆ. ಇದಕ್ಕೆ ಯಾವುದೇ ಅಹಿತಕರ ಘಟನೆ ಇಲ್ಲಿ ನಡೆಯುತ್ತಿಲ್ಲ. ಭಕ್ತಾದಿಗಳು ಅವರ ಖುಷಿಯನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ನೋಡಿ, ಇದರಲ್ಲೂ RCB ಅಂತ ಕೊಡ್ತಾ ಇದ್ದಾರೆ. RCBಗೆ ತುಂಬ ಹುಚ್ಚು ಫ್ಯಾನ್ಸ್. ಇಲ್ಲೂ ಸಹ ಕೊಡ್ತಾ ಇದ್ದಾರೆ RCB ಅಂತ. ಇಲ್ಲಿ ಕೆ ಶಿವಣ್ಣ, ವಿಜಯ್ ಕುಮಾರ್ ಸನ್ನೆ ಮಾಡ್ತಾ ಇದ್ದಾರೆ. ಇವರು ಸಹ ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಈಗ ನಿಮಗೆ ಗೊತ್ತಾಗಬೇಕಲ್ಲ ನಾನು ಎಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಎಂದು. ಇವರು ಅಲ್ಲಿಂದನೇ ಫೋಟೋದಾಗಲೂ ನನಗೆ ಸೀಕ್ರೆಟಾಗಿ ಸೆಂಡ್ ಮಾಡಿದ್ದಾರೆ. ಇದೇ ಫೋಟೋ ತೆಗೆದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋವನ್ನು ಶಂಕರಪ್ಪರ ಮಂಜಣ್ಣನ ಮನೆಯಿಂದ ಚಿತ್ರಣ ಮಾಡಲಾಗಿರುತ್ತದೆ. ಈ ವರ್ಷವೂ ಈ ಜಾತ್ರೆ ನೆರವೇರುತ್ತದೆ. ಜಗತ್ತಿನ ಯಾವುದೇ ಮೂಲೆಯಲ್ಲೇ ಇದ್ದರೂ ಈ ವಿಡಿಯೋವನ್ನು ಈ ಶನೇಶ್ವರ ಸ್ವಾಮಿಯ ಭಕ್ತಾದಿಗಳು ವೀಕ್ಷಿಸಬಹುದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಇದರಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ. ಈಗ ಶ್ರೀ ಶನೇಶ್ವರ ಸ್ವಾಮಿಯ ರಥವು ಕುಂದಾಪುರ ಮಧ್ಯದಲ್ಲಿ ರೋಡಿನ ಅಂಚಿನಲ್ಲಿ ಇದೆ. ಇದು ನೀವು ನೋಡಬಹುದಾಗಿದೆ. ನಾವು ಹೋಗಿದಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರ್ಡನ್ನು ನೀವು ನೋಡಿರುತ್ತೀರಿ. ಅದ್ದೂರಿಯಾದಂಥ ರಥೋತ್ಸವವು ಈಗ ನೀವು ಕಲ್ಪಿಸಿಕೊಳ್ಳಬಹುದಾಗಿದೆ. ಈ ವಿಡಿಯೋದಲ್ಲಿ ನಾನು ಏನು ತುಂಬ ದೊಡ್ಡ ಯೂಟ್ಯೂಬರ್ ಅಲ್ಲ, ಫೋಟೋಗ್ರಾಫರ್ ಅಲ್ಲ. ನನಗೆ ಅನಿಸಿದಂಥ ರೀತಿಯಲ್ಲಿ ವಿಡಿಯೋವನ್ನು ಮಾಡಿರುತ್ತೇನೆ. ಏನಾದರೂ ಸಂಭಾಷಣೆಯಲ್ಲಿ ನ್ಯೂನತೆಗಳು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೆ ಇಷ್ಟವಾದರೆ ಈ ಶನೇಶ್ವರ ಸ್ವಾಮಿಯ ಜಾತ್ರೆಗೆ ಯಾರು ಆಗಮಿಸಿಲ್ಲವೋ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಸಹ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಎಂದು ಕೋರುತ್ತಿದ್ದೇನೆ. ಇಲ್ಲಿ ಕನ್ನಡದ ವಾದಕರು ತುಂಬ ಜೋರಾಗಿ ನಡೆಸುತ್ತಿದ್ದಾರೆ. ಸಿದ್ದೇಶ್ವರ ಸ್ವಾಮಿಯ ಮುಂಭಾಗದಲ್ಲಿ ಮನೆ ನಡೀತಾ ಇದೆ. ಊರಿನ ಹಿರಿಯರು ಈ ಮನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ಮನೆ ನಡೆಯುವ ಸ್ಥಳ ಮಾಡುತ್ತಿದ್ದಾರೆ ಹಿರಿಯರು.
ಈ ಎಲ್ಲ ವಿಡಿಯೋವನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿದೆ. ತುಂಬ ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಆದರೂ ಸಹ ನೋಡುವ ಮಟ್ಟಿಗೆ ಇದೆ. ತುಂಬ ಜನ ಸೇರಿರುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಈ ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಮಳೆಯು ತುಂಬ ಜೋರಾಗಿ ನಡೀತಾ ಇದೆ. ಊರಿನ ಹಿರಿಯರು ಮುಖಂಡರು ಎಲ್ಲ ಜೋರಾಗಿ ಮನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಶನೇಶ್ವರ ಸ್ವಾಮಿಯು ಅದ್ದೂರಿಯಾಗಿ ಕಣ್ಣನಹಳ್ಳಿಯ ರಾಜಬೀದಿಯಲ್ಲಿ ನೀರನ್ನು ಎಳೆಯುತ್ತಾರೆ. ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿದೆ. ನನ್ನ ಎಲ್ಲ ವಿಡಿಯೋವನ್ನು ನೀವು ನೋಡಬೇಕಾದರೆ ಐಸಿರಿ ಸಾನು ಸಿಮೆಂಟ್ ಪ್ರಾಡಕ್ಟ್ ಡಿಸೈನ್ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದಾಗಿದೆ. ಸ್ಪೆಸಿಫಿಕ್ಕಾಗಿ ಈ ವಿಡಿಯೋ ನೀವು ನೋಡಬೇಕೆಂದರೆ ಗಂಡೇನಹಳ್ಳಿ ಅಂತ ಟೈಪ್ ಮಾಡಿದರೆ ಸಾಕು, ನನ್ನೆಲ್ಲ ವಿಡಿಯೋವನ್ನು ಸಹ ನೀವು ನೋಡಬಹುದಾಗಿದೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಹೀಗೆ ಮಾಡುವುದರಿಂದ ಮುಂದೆ ನಾನು ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಭಕ್ತಾದಿಗಳು ಪಟಾಕಿ ಇಟ್ಟಿದ್ದಾರೆ, ನೋಡಲು ತುಂಬ ಆಕರ್ಷಣೀಯವಾಗಿದೆ. ಸ್ವಾಮಿಯ ರಥೋತ್ಸವವು ನೆರವೇರುತ್ತಿದೆ. ರೆಡಿಯಾಗಲೇ ಸೂರ್ಯ ಮುಳುಗಡೆಯಾಗಿದೆ. ಮಕ್ಕಳಾಗುವ ಸಂಭವ. ಶಿವಶಕ್ತನಹಳ್ಳಿ ಅಂತ ತುಂಬ ಎತ್ತಿರುವುದರಿಂದ ತುಂಬ ಸೊಗಸಾಗಿ ಕಾಣುತ್ತದೆ. ಬ್ಯಾಕ್ಗ್ರೌಂಡಲ್ಲಿ ಮರಗಳಿರುವುದರಿಂದ ಬೇರೆ ತುಂಬ ಸೊಗಸಾಗಿ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಭಕ್ತಾದಿಗಳು ಈ ಶನೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ನಡೆಯುತ್ತಿದ್ದಾರೆ. ಗಣಪಯ್ಯರ ಪಟಾಕಿ ಜನರ ಮಧ್ಯದಲ್ಲಿ ಪಟಾಕಿ ಇರುವುದು ಅಂತ ಶೋಭೆ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜನಗಳು ಖುಷಿ ಪಡಬೇಕು, ಡ್ಯಾನ್ಸ್ ಮಾಡಬೇಕು, ಪಟಾಕಿ ಇರುವುದು ಜನರ ಮಧ್ಯದಲ್ಲಿ ಒಳ್ಳೆಯದಲ್ಲ. ಇನ್ನೇನು ಸ್ವಾಮಿಯ ರಥೋತ್ಸವವು ಶಿವಶಕ್ತಿಯ ಮುಂದೆ ನಂತರ ಹೂವಿನ ಆರಾಧನಾ ಪ್ರಕ್ರಿಯೆ ಇರುತ್ತದೆ. ಭಕ್ತಾದಿಗಳು ನಿಮಗೆ ಇಷ್ಟವಾದಲ್ಲಿ ಹೂವಿನ ಆರಾಧನೆ ರಾಜನ ಮುಖಾಂತರ ಹೂವನ್ನು ನೀವು ಹೂವಿನ ಆರಾಧನೆ ತೆಗೆದುಕೊಳ್ಳಬೇಕಾಗುತ್ತದೆ. ಹೂವಿನ ಆರಾಧನೆ ತೆಗೆದುಕೊಂಡು ಶ್ರೀ ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಹೇಳುತ್ತೇನೆ. ಅದ್ದೂರಿಯಾಗಿ ಶ್ರೀ ಶನೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಈ ವಿಡಿಯೋವನ್ನು ನೋಡಿದಂಥ ಎಲ್ಲ ಭಕ್ತಾದಿಗಳಿಗೂ ಈ ವಿಡಿಯೋ ಮುಖಾಂತರ ನಮ್ಮನ್ನು ತಿಳಿಸುತ್ತಿದ್ದೇನೆ. ಯಾರಾದರೂ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಜನರಿಗೆ ಆಗಮಿಸಿಲ್ಲ ಎಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಸಹ ಶ್ರೀ ಶನೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶನೇಶ್ವರ ಸ್ವಾಮಿಯು ರಥೋತ್ಸವವು ಇಲ್ಲಿಗೆ ಸ್ಟಾರ್ಟ್ ಆಗುವ ಸಂಭವವಿದೆ. ಭಕ್ತಾದಿಗಳು
ನೋಡ್ತಾ ಇದ್ದೇವೆ. ಏನು ಕತ್ತಲಾಗಿರುವ ಸಂಭವ ಇರುವುದರಿಂದ ವಿಡಿಯೋ ತುಂಬ ನೀಟಾಗಿ ಬರ್ತಿಲ್ಲ. ಲೈಟು ತುಂಬ ಫೋಕಸ್ ಇರೋದ್ರಿಂದ ಶ್ರೀ ಶನೇಶ್ವರ ಸ್ವಾಮಿಯ ದೇವರು ಕಂಗೊಳಿಸುತ್ತಿದೆ. ಊರಿನ ಯುವಕರು ಹಿರಿಯರು ಎಲ್ಲರೂ ಸೇರಿ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಕೆಲವೊಂದು ಯುವಕರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಸಂತೋಷದಿಂದ ರಥೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸುತ್ತಿದ್ದಾರೆ. ಈ ಅದ್ದೂರಿಯಾಗಿ ನೆರವೇರುವುದು ತುಂಬ ಭಕ್ತಾದಿಗಳ ಸಹಕಾರದೊಂದಿಗೆ ಭಕ್ತಾದಿಗಳಿಗೆ ಮತ್ತು ಶ್ರೀ ಶನೇಶ್ವರ ಸ್ವಾಮಿಯ ಕಮಿಟಿ ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಮತ್ತು ಸದಸ್ಯರುಗಳಿಗೆ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂಥ ದೊಡ್ಡ ಫಂಕ್ಷನ್ ಆಗಬೇಕಂದ್ರೆ, ದೊಡ್ಡ ರಥೋತ್ಸವ ಆಗಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಊರಿನ ಎಲ್ಲರೂ ಹಿರಿಯರು ಪಾಲ್ಗೊಂಡಿರುತ್ತಾರೆ. ಇನ್ನೇನು ಬ್ರಹ್ಮ ರಥೋತ್ಸವವು ಇಲ್ಲಿಗೆ ಸ್ಟಾಪ್ ಆಗುವ ಸಂಭವ. ಇಲ್ಲಿ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಯುವಕರು ಮತ್ತು ಹಿರಿಯರು ಮನೆ ಮಾಡ್ತಾ ಇದ್ದಾರೆ. ಮನೆಯನ್ನು ತುಂಬ ಖುಷಿಯಿಂದ ನೆರವೇರಿಸುತ್ತಿದ್ದಾರೆ. ಈ ಮನೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿಗೆ ಶ್ರೀ ಶನೇಶ್ವರ ಸ್ವಾಮಿಯ ರಥೋತ್ಸವವು ಇಲ್ಲಿಗೆ ಬಂದು ನಿಂತಿದೆ. ಮತ್ತೆ ನಾಳೆ ಸಂಜೆ 5 ಗಂಟೆ ಮೇಲೆ ಅಥವಾ 6 ಗಂಟೆಗೆ ಮತ್ತೆ ವಾಪಸ್ ಇಳಿಯುತ್ತಾರೆ. ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದವರು ಅದ್ದೂರಿಯಾಗಿ ಮಳೆಯನ್ನು ಆಡ್ತಿದ್ದಾರೆ. ಇಂತಹ ದೊಡ್ಡ ಜಾತ್ರೆಯಲ್ಲಿ ನಾನಾ ವರ್ಗದ ಜನರು ಸೇರಿರುವುದರಿಂದ ಇಂಥ ದೊಡ್ಡ ಜಾತ್ರೆ ಯಶಸ್ವಿಯಾಗಿದೆ. ಇದರ ಬೆನ್ನ ಹಿಂದೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಮತ್ತು ಅವರ ಕಾರ್ಯದಕ್ಷತೆಯಿಂದ ಬ್ರಹ್ಮ ರಥೋತ್ಸವವು ಯಶಸ್ವಿಯಾಗಿ ನೆರವೇರಿದೆ. ಈ ವಿಡಿಯೋ ಮುಖಾಂತರ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಬ್ರಹ್ಮ ರಥೋತ್ಸವವು ಯಶಸ್ವಿಯಾಗಿ ನೆರವೇರಬೇಕಾದರೆ ಶ್ರೀ ಶನೇಶ್ವರ ಸ್ವಾಮಿಯ ಕಮಿಟಿಯಲ್ಲಿರುವಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತು ಸದಸ್ಯರುಗಳಿಗೆ ಈ ವಿಡಿಯೋ ಮುಖಾಂತರ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಶ್ರೀ ಕಾಂತರಾಜು ಸ್ವಾಮಿಯ ಸಂಘದವರು ಮತ್ತು ಅವರ ಸಮೂಹಕ್ಕೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ವಿಡಿಯೋ ಮುಖಾಂತರ ನೀವು ನೋಡಬಹುದು ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಮನೆಯನ್ನು ಆಡುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬ್ರಹ್ಮ ರಥೋತ್ಸವದ ರಾಜಬೀದಿಯ ಮೆರವಣಿಗೆ ಇಲ್ಲಿಗೆ ಸ್ಟಾಪ್ ಆಗಲಿದೆ. ನೋಡಿ, ಶ್ರೀ ಶನೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಈ ರಥೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಶನೇಶ್ವರ ಸ್ವಾಮಿಯು ಆಶೀರ್ವಾದ ಮಾಡಲೆಂದು ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇನೆ. ಏನು ಮನೆಯು ಮುಕ್ತಾಯವಾಯಿತು.
ಸ್ವಾಮಿಯ ಪ್ರಸಾದವನ್ನು ಎಲ್ಲರಿಗೂ ಹಂಚುತ್ತಾರೆ. ಕೊನೆಯದಾಗಿ ನೋಡಿ ಶ್ರೀ ಶೈಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಭುತವಾಗಿ ಅಲಂಕಾರದೊಂದಿಗೆ ಕಂಗೊಳಿಸುತ್ತಾ ಇದೆ. ಇದಾದ ನಂತರ ಹೂವಿನ ಹರಾಜು ಪ್ರಕ್ರಿಯೆ ಇರುತ್ತದೆ. ಎಲ್ಲರೂ ಪಾಲ್ಗೊಂಡು ಶ್ರೀ ಶೈಲೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೆ ಪಾಲ್ಗೊಳ್ಳಿ. ಲೈವಿಂದ ಕರೆಂಟ್ ಹೋಯ್ತು. ಇಲ್ಲಿಗೆ ವಿಡಿಯೋ ಸ್ಟಾಪ್.